ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಜಾಮೀನಿನ ಮೇಲೆ ಹೊರಗಿದ್ರು ದಿನಾ ಬೆಳಗಾದ್ರೆ ದರ್ಶನ್ಗೆ 3 ಟೆನ್ಷನ್ ಕಾಡ್ತಿದೆ. ಏನದು? ಇಲ್ಲಿದೆ ನೋಡಿ ರಿಪೋರ್ಟ್. ಕೊಲೆ ಆರೋಪಿ ದರ್ಶನ್ಗೆ 3 ಸಂಕಷ್ಟ. ಜಾಮೀನು ಸಿಕ್ಕರೂ ದರ್ಶನ್ಗೆಲ್ಲ ನೆಮ್ಮದಿ. ಇದ್ರೆ ನೆಮ್ಮದಿಯಾಗಿರಬೇಕು ಎಂದಿದ್ದ ಕೊಲೆ ಆರೋಪಿ ದರ್ಶನ್ಗೆ ಈಗ 3 ಸಂಕಷ್ಟ ಎದುರಾಗಿದೆ. ಮೊನ್ನೆಯಷ್ಟೇ ಕೋರ್ಟ್ಗೆ ಹಾಜರಾಗಿ ಹಾಜರಾತಿ ಹಾಕಿದ್ದ ದರ್ಶನ್ ಪವಿತ್ರಳನ್ನ ಮಾತನಾಡಿಸದೆ ವಾಪಸ್ ತೆರಳಿದ್ರು. 3 ಸಂಕಷ್ಟ ಇದ್ದ ಕಾರಣದಿಂದಲೋ ಏನೋ ಗೆಳತಿ ಪವಿತ್ರ ಎದುರಿಗೆ ಸಿಕ್ಕರೂ ಕೂಡ ದರ್ಶನ್ ಮಾತನಾಡಲಿಲ್ಲ. ಹಾಗಾದ್ರೆ ಜಾಮೀನಿನ ಮೇಲೆ ಹೊರಗಿರುವಂತ ದರ್ಶನ್ಗೆ ಎದುರಾಗಿರುವಂತ 3 ಸಂಕಷ್ಟ ಏನು? ಅದನ್ನೇ ತೋರಿಸ್ತೀವಿ ನೋಡಿ. ದರ್ಶನ್ಗೆ ಎದುರಾಗಿರುವಂತ ಮೊದಲ ಸಂಕಷ್ಟ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪೊಲೀಸರು ಸಲ್ಲಿಸಿರುವಂತ ಅರ್ಜಿ. ದರ್ಶನ್ ಮತ್ತು ಪವಿತ್ರ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಪೊಲೀಸರು ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿ ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ ವಿಚಾರಣೆಗೆ ಬರಲಿದೆ. ದರ್ಶನ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ. ಈ ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನೋದೇ ಈಗ ದರ್ಶನ್ಗೆ ಕಾಡುತ್ತಿರುವ ಭಯ. ದರ್ಶನ್ಗೆ ಎರಡನೇ ಟೆನ್ಷನ್ ಅಂದ್ರೆ ಆಪರೇಷನ್ ದಿಗಿಲು. ದರ್ಶನ್ಗೆ ಬೆನ್ನು ನೋವಿನಿಂದ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಈ ಕ್ಷಣಕ್ಕೂ ಆಪರೇಷನ್ ಮಾಡಿಸ್ಬೇಕಾ ಬೇಡವಾ ಅನ್ನೋ ಚಿಂತೆ ದಾಸನಿಗೆ ಕಾಡ್ತಾ ಇದೆ. ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಮಾಫಿ ಸಾಕ್ಷಿಯ ಭೀತಿ ಎದುರಾಗಿದೆ. ಅಂದ್ರೆ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತ ಇತರೆ ಆರೋಪಿಗಳು ದರ್ಶನ್ ವಿರುದ್ಧ ಸಾಕ್ಷಿ ಹೇಳಿದ್ರೆ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಇದೇ ಆರೋಪವನ್ನ ಮೊನ್ನೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಮಾಡಿದ್ರು. ಮಾಫಿ ಸಾಕ್ಷಿ ಆಗಲು ಇತರೆ ಆರೋಪಿಗಳ ಮೇಲೆ ಒತ್ತಡ ಹೇರಲಾಗ್ತಿದೆ ಎಂದ್ರು. ಆರೋಪಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸರು ಅಂತ ಹೇಳ್ಕೊಂಡು, ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗತ್ತೆ, ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂತ ಒಂದಷ್ಟು ಜನ ಆರೋಪಿಗಳಿಗೆ ಹೆದರ್ಸ್ತಾ ಇದ್ದಾರೆ. ಅದನ್ನ ನಾನು ಇವತ್ತು ಕೋರ್ಟಲ್ಲಿ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ. ಅಪ್ಪನ ಸಂಕಷ್ಟ ನಿವಾರಣೆಗಾಗಿ ದೇವರ ಮನೆ ಹೋದ ಮಗ. ಮೂರು ಸಂಕಷ್ಟದಲ್ಲಿ ಸಿಲುಕಿರುವಂತ ಅಪ್ಪ ದರ್ಶನ್ಗೆ ಒಳ್ಳೆದಾಗ್ಲಿ ಅಂತ ಮಗ ವಿನೀಶ್ ದೇವರ ಮೊರೆ ಹೋಗಿದ್ದಾರೆ. ರಾಮನಗರ ಜಿಲ್ಲೆಯ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಅಜ್ಜಿ ಮೀನಾ ತೂಗುದೀಪ ಜೊತೆ ವಿನೀಶ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ವಿನೀಶ್ಗೆ ದೇವಾಲಯದ ಧರ್ಮದರ್ಶಿಗಳು ಗೌರವ ನೀಡಿದ್ದಾರೆ. ಚಾಮುಂಡೇಶ್ವರಿ ಫೋಟೋ ನೀಡಿ ಮಲ್ಲೇಶ್ ಗುರೂಜಿ ಶುಭ ಕೋರಿದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.